ನಮ್ಮೂರಿಗೆ ಇವತ್ತು ನಮಗೆ ಅಧಿಕೃತ ಅಭ್ಯರ್ಥಿಯಾದಂಥ ಡಾಕ್ಟರ್ ಅಜಿಲಿ ನಿಂಬಾಳ್ಕರ್ ಅವರು ಆಗಮಿಸಿದಂಥ ಅಜಿಲಿ ನಿಂಬಾಳ್ಕರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಾದಂಥ ಶಂಕರಣ್ಣ ಹೊಳೆ ಅವರೇ, ಮಾವನವರಾದಂಥ ಕಾಶಿನಾಥ್ ಇನಾಲ್ದಾರ್ ಅವರೇ, ಸೋದರಾದಂಥ ನಾನಾ ಸಾಹೇಬರೇ, ಮುರಳಪ್ಪ ಕುರುಳಿ ಅವರೇ, ಕೃಷ್ಣಾಜಿ ಕುಲಕರ್ಣಿ ಅವರೇ, ಅಶೋಕ್ ಕಟ್ಟ ಅವರೇ, ಅವರಿವರೆಲ್ಲ ಎಲ್ಲ ನನ್ನ ನೇಗಾಳ ಗ್ರಾಮದ ಹಿರಿಯಂದಿರೆ, ತಾಯಂದಿರೆ, ನನ್ನ ಯುವ ಮಿತ್ರರು ಬಹುತೇಕ ಇದನ್ನೆಲ್ಲ ಮಾತಾಡಿಬಿಟ್ಟಿದ್ದಾರೆ. ಭಾಳಷ್ಟು ನಾ ಅದನ್ನು ರಿಪೀಟ್ ಮಾಡಕ್ಕೆ ಹೋಗೋದಿಲ್ಲ. ಸೇರಿದವರು ಬಹುತೇಕ 95% ನಮ್ಮ ಊರವರೇ. ಹೊರಗಿನ ನೇಗಾಳ ಗ್ರಾಮ ಪಂಚಾಯತಿ ಅರ್ಥದಿಂದ ಹೋದ ಸಲ ಬಂದಾಗ ಟೈಮ್ ಸಾಲದಕ್ಕೆ ಇನ್ನೊಂದು ಅರ್ಧ ದಿವಸ ಕೊಡ್ರಿ, ಇನ್ನೊಂದು 4 ಪಂಚಾಯತ್ ಅದಾವ ಸಲ ಮತ್ತೆ ಅರ್ಧ ದಿವಸ ಇವತ್ತು ಬಂದಾರ. ಅವ್ರಿಗೆ ಸುಮಾರು 15-16 ಹಳ್ಳಿ ಬರ್ತಾವ. ಎಲ್ಲ ಹಳ್ಳಿಗೆ ಹೋಗಿ ಭೇಟಿ ಹಾಕೋದು ಭಾಳ ಕಷ್ಟ ಆಗ್ತೈತಿ. ಒಂದೊಂದು ಜಾಗಕ್ಕೆ 2 ಪಂಚಾಯತಿ ಕೂಡಿಸಿ ಅವ್ರನ್ನ ಭೇಟಿ ಮಾಡಿಸುವಂಥ ಕೆಲಸ ಮಾಡಿದ್ವಿ. ಅದಕ್ಕೆ ನೇಗಾಳ ಪಂಚಾಯತಿ ಅಂದ್ರೆ ದೊಡ್ಡ ಪಂಚಾಯತಿ. ಬಹುತೇಕ ನಮ್ಮ ಕ್ಷೇತ್ರದಲ್ಲಿ ವೋಟಿಂಗ್ ಪ್ಯಾಟರ್ನ್ ತೆಗೆದಾಗ ಪಟ್ಟಣ ಪಂಚಾಯತಿ ನಂತರ ದೊಡ್ಡ ಪಂಚಾಯತಿ ಬರೋದು ನಮ್ಮದ. ಆಮೇಲೆ ಯಾವತ್ತಿದ್ರು ನಮ್ಮೂರು ಬಹಳಷ್ಟು ರಾಜಕಾರಣಿಗಳನ್ನ ಇಲ್ಲಿಂದ ಕಳಿಸಿದ್ವಿ. ಮೊದಲಿನಿಂದ ಒಂದು ಊರ ಅಭಿಮಾನ ಹಿಡ್ಕೊಂಡು ಬೇಡ ಒಬ್ಬರ ಇದ್ದಂಥ ರಾಜಕಾರಣಿಗಳು ಬೆಂಬಲ ಸೂಚಿಸ್ತಾ ಮೊದಲಿನಿಂದನೂ ಬಂದೈತಿ, ಇವತ್ತು ಐತಿ, ಮುಂದೂ ಅದೇ ರೀತಿಯಾಗಿ ಹೋಗ್ತಕ್ಕಂಥ ಹೇಳ್ತೀನಿ. ನಾನು ಬಹಳಷ್ಟು ಅದ ಗ್ಯಾರಂಟಿಗಳ ಬಗ್ಗೆ ಈಗೆಲ್ಲ ನೀವು ಮತ್ತೆ ಕಾರ್ಡ್ಗಳು ಬರತ್ತಾವ. ಅಭ್ಯರ್ಥಿ ಅವ್ರು ಹೇಳಿ ಮತ್ತೆ ಇನ್ನೂ 2 ಬಗ್ಗೆ ಹೇಳಿ ಒಂದೇ ಡಿಫರೆನ್ಸ್ ಹೇಳಕ್ ಪ್ರಯತ್ನ ಮಾಡ್ತಾನೆ. ಮೊದಲ ನನ್ನ ಕುಟುಂಬ ನೋಡ್ಕೋಬೇಕು. ನನ್ನ ಕುಟುಂಬಕ್ಕೆ ಸರ್ಕಾರದಿಂದ ಏನ್ ಸಿಗ್ತದೆ ಅನ್ನುವಂಥ ವಿಚಾರ ಮಾಡೋದು. ಈ ಗ್ಯಾರಂಟಿ ಮುಖಾಂತರ ಬಹುತೇಕ ಎಲ್ಲ ಕುಟುಂಬಕ್ಕೂ ಒಂದು 4,000-4,500 ರೂಪಾಯಿ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ನಮ್ಗೆ ಮುಟ್ಟಾಗ್ತದೆ. ಇದ ನೇರವಾಗಿ ನೀವು ಅಂಜಲಿ ನಿಂಬಾಳ್ಕರ್ ಅವ್ರನ್ನ ಬಂದ್ರಿ ವಾತ್ಸಲ ಹಿಂಗ ಅಡ್ಡಾಡಿದ್ವಿ, ಒಣ ಕಾರ್ಡ್ ತಗೊಂಡ್ ಅಡ್ಡಾಡಿದ್ವಿ ನಾವೆಲ್ಲ ಊರಾಗ. ಇಲ್ಲಿ ನಾನು MLA ಏನ್ ಮಾಡ್ರಿ ಮ್ಯಾಲ ನಮ್ಮ ಸರ್ಕಾರ ತಗೊಂಡ್ಬರ್ರಿ ಇವನ್ನೆಲ್ಲ ಕೊಡ್ತೇವೆ ಅಂತ ಹೇಳಿದ್ವಿ. ಇವತ್ತಿಗೆ ಬಹುತೇಕ ಎಲ್ಲಾನು ಕೊಟ್ಟಿದ್ದೇವೆ. ನಾವು ಏನ್ ಮಾತಾಡಿದ್ವಿ, ಇನ್ನು ಮುಂದೆ ಕೇಂದ್ರದಾಗ ಏನ್ ಕೊಡ್ತೇವೆ ಅನ್ನೋದು ಕೂಡ ಈ ಹಿಂದಿನ ಕಾಲ 2 ಐತಾವ. ಎಂತ ನಾವ್ ಏನ್ ಹೇಳಿದ್ದೀವೋ ನೀವು ಕೊಟ್ಟಿದ್ದೆವು, ಮುಂದೆ ಏನ್ ಕೊಡ್ತೇವೆ ಅನ್ನೋದು ಹೇಳಿದೆವು. ಆದ್ರೆ ನೀವು ಕೊಡ್ಬೇಕು. ಈ ಸಲ ಕೊಟ್ಟು ಕಳಿಸಿರೋ ಮಾತ್ರ ಇದು ಸಿಗ್ತದೆ. ಇದೇನು ಹಂಗೆ ಮತ್ತೆ ಇಲ್ಲಿ ನೀವು ಓಟ್ ಕೊಡದ ನಮ್ಮ ಸರ್ಕಾರ ಆಗದ ಕೊಡ್ರಿ ಅಂದ್ರೆ ಬಹುತೇಕ ಅದು ಅಸಾಧ್ಯ ಕೆಲಸ. ಅದಕ್ಕೆ ಬಹುತೇಕ ಒಬ್ಬರು ಸಾಮಾನ್ಯ ಮತ್ತು ಬಡ ಕುಟುಂಬದವರಿಗೆ ನಿಮ್ಗೆ ಏನು ಮಾಡದಿದ್ರು ನಿಮ್ಮ ನಿರ್ವಹಣೆ ಎಲ್ಲ ನಡೆಯುವಂತದ್ದು ಸರ್ಕಾರ ಮಾಡತ್ತೈತಿ. ಸರ್ಕಾರ ಯಾಕೆ ಮಾಡತ್ತೈತಿ ಇದನ್ನ ಅನ್ನುವಂಥದ್ದು ನಮ್ಗೆ 2 ನಿಮಿಷದಾಗ ಹೇಳಕ್ ಪ್ರಯತ್ನ ಮಾಡ್ತೀವಿ. ಸಾಕಷ್ಟು ದುಡ್ಡು ಎಲ್ಲೆಲ್ಲೋ ಹೊಂಟದ. ಈಗ ಬಹಳಷ್ಟು ಕಾರ್ಪೊರೇಟ್ ಅಥವಾ ಬಂಡವಾಳಶಾಹಿಗಳಿಗೆ ಸಾಲ ಮನ್ನಾ ಮಾಡೋದು ಮಾಡ್ತಾರೆ. ಅದನ್ನ ತಗೊಂಡ್ಬಂದು ಇಲ್ಲಿ ಹಂಚೋದು ಮಾಡೋದು ನಾವು. ಅವ್ರೊಂದು 25-30 ಮಂದಿ ಕೊಡತ್ತಾರ. ಅವ್ರು ಅದನ್ನ ತಂದು ಬಂದು ನಾವು ಒಂದು 120 ಕೋಟಿ ಮಂದಿ ಅಂತ. ಇಲ್ಲಿ ನಮಗವರಿಗೆ ಡಿಫರೆನ್ಸ್ ಇಲ್ಲ. ಈಗ ಬಡವರ ಪರವಾಗಿರ್ತೈತಿ, ಅದು ಶ್ರೀಮಂತರ ಪರವಾಗಿ. ಅದಕ್ಕೆ ಬಹುತೇಕ ತಾಯಂದಿರಿ ಜೀವ ನಿಮ್ಮದ ಎಲ್ಲ ರೋಲ್ ಭಾಳ ಇರೋದು. 8,500 ಬೇಕಂದ್ರಿ ಅಂಜಲಿ ಹಾಕಕ್ ಓಟ್ ಹಾಕ್ತೀವಿ. ಬ್ಯಾಡ ಅಂತಂದ್ರಿ ಆರಾಮ್ ನಿಮ್ಗೆ ತಿಳಿದ್ ಮಾಡಿ. ಯಾರು ಅವ್ನು ಕಳ್ಕೊಳಕ್ ತಯಾರಿಲ್ಲ. ಯಾಕಂದ್ರ ಎಲ್ಲಾರು ಈ ನಮ್ಮ ಕಡೆ ಕೃಷಿ ಮೇಲೆ ಅವಲಂಬಿತವಾದಂತ ಎಲ್ಲ ಕುಟುಂಬಗಳು ಅದಾವು. ಈ 2,000 ಕೊಟ್ಟಿದ್ದ ಎಷ್ಟು ಹೋಗ್ಬೇಕಾದಷ್ಟ ತಾಯಂದ್ರಿಗೆ ಬೇಡ, ಸಣ್ಣ ಕುಟುಂಬದವ್ರಿಗೆ ಅನುಕೂಲ ಆಗತ್ತೆ. ಈಗ 10,000 ರೂಪಾಯಿ ಬರ್ತಕ್ಕಂಥ ಅನುಕೂಲ ಬರ್ತೈತಿ, ಯಾರು ಕಳ್ಕೊಳ್ಳೋದಲ್ಲ. ಅದನ್ನ ಕಳ್ಕೊಳಕ್ಕೂ ಹೋಗ್ಬಾರ್ದು. ಯಾಕಂದ್ರೆ ಒಂದು ಅಭಿವೃದ್ಧಿ ಎಲ್ಲಾರು ನಿಂದಿರ್ಲಿ. ಏನೋ ಒಂದು ರೋಡ್ ತಗದೀನಿ ಬೀಳ್ತದ ಕೂಡ ಒಂದು ಕಾರ್ ಗಾಡಿ ಇದ್ದವ್ರಿಗೆ ರೋಡ ಮಾಡಿಸಿ ನೋಡಿ MLA ಅಂತ. ಆದ್ರ ನೀವು ಕಾರು ಇಲ್ಲ, ಮೋಟರ್ ಸೈಕಲ್ ಇಲ್ಲ, ನಿಮ್ಗೆ ಅದಕ್ಕೆ ಬೇಕು ರೋಡ. ಯಾಕಂದ್ರೆ ಗಾಡಿ ದಾಟಿ ಹೋಗ್ತೇವೆ, ರೋಡ್ ಬೈ ತಿರುಗಿಸಿಬೇಡ. ನನಗೇನು ಬರ್ತೈತೆ ನೋಡ್ಬೋದು ನೀವು. ರೋಡ್ನವ್ರು ನಾವು ನಮ್ಮಂತವ್ರಿಗೆ ಆಗಲ್ಲ ಕುಂದಾಡ್ಕೊಂತ
ಅದ್ರ ಬಗ್ಗೆ ಮಾಡ್ಬಾರ್ದು. ಇದನ್ನ ಯಾಕೆ ಹೇಳತ್ತೇನೆ ಅಂತಂದ್ರೆ ಯಾರನ್ನು ಏನೋ ಒಂದು ತಿಂಗಳು ಮಾಡುವಂತ ಪ್ರಭಾವ ಇರ್ತದೆ. ವಿರೋಧ ಪಕ್ಷದವ್ರು ಎಲ್ಲ ಸೇರಿ ಹೊಂಟಂತಂದ್ರೆ ಮತ್ತೆ ನಮ್ಗೆ ಯಾವ ಓಟ್ ಹಾಕಾವ ಅವ್ರಿಗೆ ನಮ್ಮ ಬೇದಾಗ ಅವ್ರಿಗೆ ಓಟ್ ಹಾಕಾರ ಅಂತಂದು ಅದು ಇರ್ತದೆ ಚಲಾವಣೆ. ನಾವು ನೇಗಾಣ ಗ್ರಾಮದ ಎಲ್ಲ ತಾಯಂದ್ರಿಗಾತು ಹಿರಿಯಂದ್ರಿಗಾತು ನಿಮ್ಗೆ ವಿನಂತಿಸ್ಕೊಳ್ಳೋದಂತಂದ್ರೆ ನಿಮ್ಮ ಊರಿಗೆ ಈ 75 ವರ್ಷದಾಗ ಆಗದಷ್ಟು ಅನುದಾನ ಈ ಪೀರಿಯಡ್ದಾಗ ಕೊಡ್ತೇನೆ, ಇದನ್ನು ಕೊಡ್ತೀನಿ. 75 ವರ್ಷದಾಗ ನಿಮ್ಮ ಊರಿಗೆ ಇಷ್ಟು ಗ್ರಾಂಟ್ ಯಾವತ್ತೂ ಸಿಕ್ಕಿರಕ್ಕೆಲ್ಲ ಸಿಗೋದನ್ನು. ಆ ದೃಷ್ಟಿಯಿಂದ ಬಹುತೇಕ ಇದ್ದಂತ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಇನ್ನು ಒಂದೇ ಒಂದು ವರ್ಷದಾಗ ಮುಗಿಸ್ತಾರೆ. ಅದಕ್ಕೆ ಅದ್ರ ಬಗ್ಗೆ ಕಾಳಜಿ ಮಾಡಬೇಡ್ರಿ. ಆದ್ರೆ ನನಗೂ ನೀವು ಶಕ್ತಿ ತುಂಬುವಂತ ಕೆಲಸ ಮಾಡೋದು. ಶಕ್ತಿ ಯಾವಾಗ ಬರ್ತದೆ ನನಗೆ? ಈಗ ಒಂದೇನೋ ನನಗೆ ಒಂದು ಅವಕಾಶ ಕೊಟ್ಟ, ನೀ ಅಂಜಲಿ ಮಾಡ್ತಾರ ಅವ್ರು ಯಾವ್ದಾಗ ಕಾರಣಕ್ಕೂ ನಿಮ್ಮ ಕ್ಷೇತ್ರದಾಗ ಹಿಂದೆ ಬಿಡಬಾರ್ದು. ಆ ಶಕ್ತಿ ನೀವೇ ಕೊಡ್ಬೇಕು. ನಾನಿಂತೆಲ್ಲ ಓಟ್ ಹಾಕಕ್ ಬರೋದಲ್ಲ. ಆ ಶಕ್ತಿ ನೀವೆಲ್ಲರೂ ಕೂಡ ನನಗೆ ಕೊಟ್ರೆ ನೀನು ಓಟ್ ಹಾಕಿ ಸೇರ್ವಾಕ ಇಲ್ಲಿ ಕೊಡಿ ಅನ್ನೋದಾದ ನಮ್ಗೆಲ್ಲ ನಮ್ಮೂರಿಗೆ ಕೊಡು. ಈ ಪ್ರಮಾಣದಾಗ ಓಟ್ ಹೆಚ್ಚಾಕಿದಾರು ನಮ್ಮ ಊರಲ್ಲಿ ನಿನ್ನಿಂದ ಏನಾದ್ರು ನಮ್ಮ ಊರಿಗೆ ಕೊಡ್ಬೇಕಂತೇಳಿ ನಾವು ಕಾಡಿ ಬೇಡಿಸ್ಕೊಂಡ್ಬರೋ ಅನುಕೂಲ ಆಗ್ತದೆ. ಆ ದೃಷ್ಟಿಕೋನದಿಂದ ನಮ್ಮ ಊರಲ್ಲಿ ಬಹುತೇಕ ಬೇರೆ ಊರುಗಳ ಬೇರೆ, ನಮ್ಮ ಊರೇ ಬೇರೆ. ಯಾವತ್ತು ಹೇಳ್ತಾನ ನಿಮ್ಮ ಮಟ್ಟಿಯಲ್ಲಿ ಬೇಕಾದ ದುನಿಯಾ ಆಗಲಿ ಎಂದೂ ನಮ್ಮ ಊರು ಎಂದೂ ಬಿಡೋದಲ್ಲ ನಮ್ಮನ್ನ. ಬಹುತೇಕ ಹೋದ ಸಲ ಏನು ನನಗೆ ಬಿದ್ದಿದ್ದು ಅದಕ್ಕಿಂತ ಡೆಫಿನೆಟ್ ಹೆಚ್ಚಾಕತ್ತೆ. ಅದ್ರಾಗ 100% ಐತಿ ನನಗೆ. ಅದನ್ನ ಮಾಡಿ ಎಲ್ಲೋ ವೀಕ್ ಆಗಿರ್ತಾವ ಒಂದು ಸಣ್ಣ ಸಣ್ಣ ಊರು ನಮ್ಮ ಊರು ಒಂದ ಅದನ್ನು ಕವರ್ ಮಾಡುವಂತ ದೃಷ್ಟಿನಲ್ಲಿ ಎಲ್ಲರೂ 85-90% ಕೊಡ್ರಿ. ಕೆಲಸದ ಬಗ್ಗೆ ಭಾಳ ವಿಚಾರ ಮಾಡಬೇಕು ಹೋಗ್ಬೇಡ್ರಿ. ಅವಕಾಶ ಕೊಟ್ಟಿದ್ದೀರಿ, ನೀವು ಕೊಟ್ಟಂತ ಋಣ ಇಟ್ಕೊಳ್ಳೋದಲ್ಲ, ಮಾಡಿ ನಿಮಗೆ ತೋರಿಸ್ತೇನೆ ಅನ್ನುವಂಥದ್ದು ಹೇಳಿ ನಾನು 2 ಮಾತುಗಳು ಮುಗಿಸ್ತೀನಿ. ಒಂದೇದ್ದು ಗುರುತ ಈಗೂ ಹೇಳಿದಾರ, ಮತ್ತೊಮ್ಮೆ ಹೇಳ್ತಾನೆ. ಹಸ್ತದ ಗುರುತ ಒಂದು ಸೀರಿಯಲ್ ಅಂಜಲಿ ನಿಂಬಾಳ್ಕರ್ ಅಂತ ಬಂದ ಮುಂದ ಬಟನ್ ಟಚ್ ಅದಕ್ಕೆಲ್ಲ ಎಕ್ಸ್ಪರ್ಟ್ ಅದಾರ. ಎಲ್ಲ 10 ಕೊಟ್ಟು ಮಂದಿ ಐತ್ರಿ. ಅದ್ರಾಗ ರಾಜಕೀಯ ಪ್ರಭುತ್ವ ಇದ್ದಂತ ಊರು ಅದನ್ನ ತಿಳುವಳಿಕೆ ಏನು ಹೇಳ್ಬೇಕು, ಬೇಕಾದ್ರೆ ಬೇಕು ಕಳಿಸಿ ಕರೆಕ್ಟಾಗಿ ಹೇಳ್ತಾರೆ. ಅದ್ರ ಬಗ್ಗೆ ಏನಿಲ್ಲ, ಬಹಳಷ್ಟು ಒಂದು ವಿಶ್ವಾಸ ಇಟ್ಕೊಂಡು ಬೇಡ. ಅವರು ಕೂಡ ನಾ ಕ್ಯಾಂಡಿಡೇಟ್ ಮಾಡಕ್ಕೂ ಕೂಡ ನಾನು ಕಾರಣೀಭೂತವ್ರು. ಒಂದು ಚಾನ್ಸ್ ತಗೋಕ ಅಂತಂದ್ವಿ, ಒಂದು ಅವಕಾಶ ತಗೋ. ಯಾರ್ಯಾರು ಇಲ್ಲಿ ಮತ್ತೆ ಮೊದಲು ಕೂಡ ಅವಕಾಶ ತಗೊಂಡ MLA ಆದವರು. ಬಹುತೇಕ ಖಾನಾಪುರ ಕ್ಷೇತ್ರದಿಂದ ಎಂದೂ ಕಾಂಗ್ರೆಸ್ ಗೆದ್ದಿಲ್ಲ. ಒಂದೇದಕ್ಕೆ ಗೆದ್ದಾಕಿ ಅಂಜಲಿ ನಿಂಬಾಳ್ಕರ್ ಕ್ಷೇತ್ರದಿಂದ. ಬಹುತೇಕ ಸ್ವಾತಂತ್ರ್ಯ ಸಿಕ್ಕಾಗಿನಿಂದ ಕೂಡ ಯಾರು ಬರೀ MES ಇವಾಗ ಕೊಂತ BJP MES ಆಗಿತ್ತು. ಆ ಅವಕಾಶ ಸಿಕ್ಕ ಅವ್ರ ಗೆದ್ದು ಬಂದಿದ್ರು. ಇದೊಂದು ಅವಕಾಶ ಒಳ್ಳೇದು ಸಿಕ್ಕತಿ. ಇದನ್ನ ತಗೊಂಡಾಗ ಬಹುತೇಕ ತಮ್ಮ ಆಶೀರ್ವಾದ ಎಲ್ಲರೂ ಒಳ್ಳೆ ರೀತಿಯಿಂದ ಮಾಡ್ಬೇಕು. ಮಾಡಿರೋ ಅನ್ನೋಕ್ಕಿಂತ ಮಾಡಬೇಕು. ಅವ್ರ MP ಆಗಿ ನಮ್ಮ ಊರಿಗೆ ಕರ್ಕೊಂಡ್ ಬರ್ತೇವು. ಅವ್ರ ಅನುದಾನದಾಗ ನೀವೆಲ್ಲರೂ ಸೇರಿ ಏನ್ ಹೇಳ್ತೀರ ಒಂದು ಕೆಲಸ ದೊಡ್ಡದನ್ನು ತಗೊಳ್ಳೋಣ ಅಂತ ಹೇಳಿ ತಮ್ಮೇಲೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ಎಲ್ಲರಿಗೂ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.